ವೀಕ್ಷಕರೇ, ಸುಹಾಸಿನಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ವೇತಾ. ಕ್ಯಾನ್ಸರ್, ಹೌದು, ಈ ಕ್ಯಾನ್ಸರ್ ಅನ್ನುವಂತಹ ಪದವೇ ಅಷ್ಟೊಂದು ಭಯ ಹುಟ್ಟಿಸುವಂಥದ್ದು. ಹಾಗಾದ್ರೆ ನಿಜವಾಗ್ಲೂ ಕ್ಯಾನ್ಸರ್ ಅನ್ನೋದು ಅಷ್ಟೊಂದು ಭಯಾನಕ ಕಾಯಿಲೆನಾ? ಕ್ಯಾನ್ಸರ್ ಒಂದು ಬಾರಿ ಅಂಟಿಕೊಂಡ್ರೆ ಸಾವು ಗ್ಯಾರಂಟಿನಾ? ಹಾಗಾದ್ರೆ ಕ್ಯಾನ್ಸರ್ ಇರೋದು ಗೊತ್ತಾಗೋದಾದ್ರೂ ಹೇಗೆ? ಇಂತಹ ಕ್ಯಾನ್ಸರ್ ಬಗ್ಗೆ ಇರುವಂತಹ ಹಲವಾರು ಪ್ರಶ್ನೆಗಳಿಗೆ ಉತ್ತರವನ್ನ ಕಂಡುಕೊಳ್ಳೋಣ. ಇದೇ ಇವತ್ತಿನ ಸುಹಾಸಿನಿ ವಿಶೇಷ, ಕ್ಯಾನ್ಸರ್ ಕೊನೆಗಾಣಿಸಿ. ನಮ್ಮ ದೇಹ ಅನೇಕ ಜೀವಕೋಶಗಳಿಂದ ಕೂಡಿರುವಂಥದ್ದು. ಜೀವಕೋಶಗಳಂದ್ರೆ ಸೆಲ್ಸ್ ಅನ್ನುವಂಥದ್ದು. ಈ ಜೀವಕೋಶಗಳ ಪ್ರಕ್ರಿಯೆಯಲ್ಲಿ ಯಾವಾಗ ಏರುಪೇರಾಗುತ್ತೋ ಅಂದರೆ ಹೊಸದಾದ ಅನಗತ್ಯವಾದ ಜೀವಕೋಶಗಳು ಹುಟ್ಕೊಳ್ಳೋದು ಅಥವಾ ಹಳೆಯ ಜೀವಕೋಶಗಳು ಜೀವಾವಧಿ ಮುಗಿದ್ರೂ ಕೂಡ ಸಾಯದೆ ಇರುವಂಥದ್ದು, ಇಂತಹ ಹೆಚ್ಚುವರಿ ಜೀವಕೋಶಗಳಿಂದ ಒಂದು ದುರ್ಮಾಂಸ ಅಂದರೆ ಗಡ್ಡೆ ರೀತಿ ಪರಿಣಾಮ ಆಗುತ್ತೆ. ಈ ಗಡ್ಡೆಗಳೇ ಮುಂದೆ ಕ್ಯಾನ್ಸರ್ ಆಗಿ ಪರಿವರ್ತನೆಗೊಳ್ಳುವಂಥದ್ದು. ಹಾಗಾದರೆ ಈ ಕ್ಯಾನ್ಸರ್ಗೆ ಯಾವ ರೀತಿ ಚಿಕಿತ್ಸೆ ಇದೆ, ಏನು ಪರಿಹಾರ ಇದೆ, ಯಾವ ರೀತಿಯ ಕ್ಯಾನ್ಸರ್ಗಳು, ಎಷ್ಟು ವಿಧದ ಕ್ಯಾನ್ಸರ್ಗಳಿದೆ, ಇದೆಲ್ಲದರ ಬಗ್ಗೆ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಇವತ್ತು ರೇಡಿಯೇಷನ್ ಆಂಕಾಲಜಿಸ್ಟ್ ಆಗಿರುವಂಥ ಡಾಕ್ಟರ್ ಭಾಸ್ಕರ್ ವಿಶ್ವನಾಥ್ ಅವರಿದ್ದಾರೆ. ಡಾಕ್ಟರ್, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಸೊ ಡಾಕ್ಟರ್, ಮೊದಲಿಗೆ ಕ್ಯಾನ್ಸರ್ ಅಂದರೆ ಏನು, ಯಾವ ರೀತಿಯ ಕ್ಯಾನ್ಸರ್ಗಳು, ಎಷ್ಟು ವಿಧದ ಕ್ಯಾನ್ಸರ್ಗಳಿದೆ ಅಂತ? ಕ್ಯಾನ್ಸರ್ ಅನ್ನೋದು ಇವಾಗ ನೀವು ಸೆಲ್ಸ್, ನೀವು ಹೇಳಿದ್ರಲ್ಲ ಸೆಲ್ಸ್ ಅಂತ, ಅದು ಜೀವಕೋಶಗಳು ಸೆಲ್ಸ್ ಅನ್ನೋದು, ಅದು ನಮ್ಮ ದೇಹದಲ್ಲಿ ಪ್ರಾಪರ್ ಹೋಮಿಯೋಸ್ಟೇಸಿಸ್ ಇಂದ ಮ್ಯಾಚ್ ಆಗಬೇಕು. ಯಾವಾಗಲೂ ಅದು ಹೋಮಿಯೋಸ್ಟೇಸಿಸ್ ಬ್ಯಾಲೆನ್ಸ್ ಆಗಿರಬೇಕು ನಮ್ಮ ದೇಹದಲ್ಲಿ. ಒಂದು ಜಾಸ್ತಿ ಆಗೋದು, ಒಂದು ಕಡಿಮೆ ಆಗೋದಾದರೆ ಪ್ರಾಬ್ಲಮ್ ಆಗುತ್ತೆ, ಸಮಸ್ಯೆ ಹುಟ್ಟುತ್ತೆ, ಅಲ್ಲಿ ಸಮಸ್ಯೆ ಹುಟ್ಟೋದು. ಅಂದರೆ ಇವಾಗ ಸೆಲ್ ಡಿವಿಷನ್ ಪ್ರಾಲಿಫರೇಷನ್ ಅಂದರೆ ಸೆಲ್ ಡಿವೈಡ್ ಆಗೋದು, ಬೆಳವಣಿಗೆ ಆಗೋದು. ಇವಾಗ ಏನಾದರೂ ಹುಣ್ಣಾಯಿತು ಅಂತ ತಿಳ್ಕೊಳ್ಳಿ ಮೈ ಮೇಲೆ, ಅದು ಮತ್ತೆ ವಾಸಿ ಆಗಬೇಕಾದ್ರೆ ಮತ್ತೆ ಪ್ರಾಲಿಫರೇಷನ್ ಆಗುತ್ತೆ. ಪ್ರಾಲಿಫರೇಷನ್ ಆಗಿ ಸೆಲ್ ಮತ್ತೆ ಎಲ್ಲ ಒಂದಾಗಿ ಅಡಿಷನ್ಸ್ ಆಗಿ ಅಲ್ಲಿ ಸೆಲ್ ರಿಪೇರ್ ಆಗುತ್ತೆ, ಸ್ಕಿನ್ ರಿಪೇರ್ ಆಗಿ ಹೀಲ್ ಆಗುತ್ತೆ. ಅದು ಅಕಸ್ಮಾತ್ ಏನಾದರೂ ಅದು ರಿಪೇರ್ ಆಗದಲ್ಲೇ ಹೋಗಿದ್ದಲ್ಲಿ ಬೆಳವಣಿಗೆ ಶುರುವಾಗುತ್ತೆ. ದ ಮೇನ್ ರೀಸನ್ ಬಿಹೈಂಡ್ ಬ್ಯಾಕ್ಗ್ರೌಂಡ್ ಅದಕ್ಕೆ ಇರೋ ಬ್ಯಾಕ್ಗ್ರೌಂಡ್ ಏನಂದ್ರೆ ಪ್ರೋಟೋ ಆಂಕೋಜೀನ್ಸ್ ಅಂತೀವಿ. ಅದು ನಾರ್ಮಲ್ ಆಗಿ ನಮಗೆ ಸೆಲ್ ಗ್ರೋತು, ಡಿವಿಷನ್, ಪ್ರಾಲಿಫರೇಷನ್ಗೆ ಹೆಲ್ಪ್ ಆಗುವಂಥದ್ದು. ಅದೇನಾದರೂ ಮ್ಯೂಟೇಷನ್ ಆದರೆ, ಬದಲಾವಣೆ ಆದರೆ, ಆ ಜೀನ್ಸಲ್ಲಿ ಮ್ಯೂಟೇಷನ್ ಆದರೆ ಪ್ರೋಟೋ ಆಂಕೋಜೀನ್ಸಲ್ಲಿ, ಅದು ಆಂಕೋಜೀನ್ಸ್ ಟರ್ನ್ ಔಟ್ ಆಗುತ್ತೆ. ಆಂಕೋಜೀನ್ಸ್ ಟರ್ನ್ ಔಟ್ ಆದಮೇಲೆ ರ್ಯಾಪಿಡ್ ಪ್ರಾಲಿಫರೇಷನ್ ಆಗಿ ಅದು ಒಂದು ದೊಡ್ಡ ಗಡ್ಡೆಯಾಗಿ ಬೆಳ್ಕೊಳ್ಳುತ್ತೆ. ಸೊ ಎಲ್ಲ ಗಡ್ಡೆಗಳು ಕೂಡ ಕ್ಯಾನ್ಸರ್ ಆಗೋದಿಲ್ಲ ಹಾಗಾದ್ರೆ? ಇಲ್ಲ, ಅದರಲ್ಲಿ ಬೆಳವಣಿಗೆ ಅನ್ನೋದು ನಿಯೋಪ್ಲಾಸಮ್ ಜನರಲ್ ಟರ್ಮ್. ಸೊ ಅದರಲ್ಲಿ ಬೆನೈನ್ ಅಂತ ಇರುತ್ತೆ, ಮೆಲಿಗ್ನೆಂಟ್ ಅಂತ ಇರುತ್ತೆ. ಸೊ ಬೆನೈನ್ ಲೈಪೋಸೋಮ್ಸ್, ಈ ಫ್ಯಾಟ್, ಕೆಲವು ತುಂಬಾ ಜನ ನೋಡಿರ್ಬೋದು ಸೊಸೈಟಿಲಿ ಗಡ್ಡೆಗಳಿರ್ತವೆ, ಫ್ಯಾಟ್ ಅಕ್ಯುಮುಲೇಷನ್ ಆಗಿ ಬೆಳವಣಿಗೆ ಆಗಿರೋದು. ಸೊ ಅವು ಆಕ್ಚುಲಿ ಕ್ಯಾನ್ಸರ್ ಅಲ್ಲ. ಸೊ ಅಕಸ್ಮಾತ್ ಮ್ಯೂಟೇಷನ್ ಆಗಿ ಜೀನ್ಸ್ ಅಲ್ಲಿ ಟ್ರಾನ್ಸ್ಫಾರ್ಮೇಷನ್ ಆಗ್ಬಿಟ್ಟಲ್ಲಿ, ಈ ನಾನು ಹೇಳ್ದಾಗೆ ಪ್ರೋಟೋ ಆಂಕೋಜೀನ್ಸ್ ಆಗಿ, ಅಥವಾ ಆನ್ ದ ಅದರ್ ಹ್ಯಾಂಡ್ ಇದನ್ನ ಇದನ್ನ ಇನ್ಹಿಬಿಟ್ ಮಾಡೋದಕ್ಕೆ, ಈ ಆಂಕೋಜೀನ್ಸ್ ಇದು ಬೆಳವಣಿಗೆ ಇನ್ಹಿಬಿಟ್ ಮಾಡೋದಕ್ಕೆ ಆಪೋಸಿಟ್ ಸೈಡ್ ಯು ಹ್ಯಾವ್ ಟ್ಯೂಮರ್ ಸಪ್ರೆಸರ್ ಜೀನ್ಸ್ ಅಂತೀವಿ. ಓಕೆ, ಈಗ ಕ್ಯಾನ್ಸರ್ ಅನ್ನೋದು ಡಯಾಗ್ನೋಸ್ ಮಾಡೋದು ಹೇಗೆ ಗೊತ್ತಾಗುತ್ತೆ ಅಂತ? ಕ್ಯಾನ್ಸರ್ ಇರೋದು ಯಾವ ರೀತಿ ಸಿಂಪ್ಟಮ್ಸ್ಗಳು ಕಾಣುತ್ತೆ ಅವರಲ್ಲಿ? ದಿಸ್ ಇಸ್ ದ ಪ್ರಾಬ್ಲಮ್ ವಿತ್ ಕ್ಯಾನ್ಸರ್. ಕ್ಯಾನ್ಸರ್ ಏನಾದ್ರೆ ಚಿಕ್ಕ ಬೆಳವಣಿಗೆ ಇರಬೇಕಾದ್ರೆ ಅಷ್ಟು ಸಿಂಪ್ಟಮ್ಸ್ ನಿಮಗೆ ತಿಳಿಯೋದಿಲ್ಲ. ನಿಜವಾಗ್ಲೂ ಒಂದ್ ರೀತಿ ಫೈನಲ್ ಸ್ಟೇಜ್ಗೆ ಬಂದಾಗಲೇ ಅದರ ಕ್ಯಾನ್ಸರ್ ಆಗಿದೆ ಅನ್ನೋದು ಗೊತ್ತಾಗುತ್ತೆ. ಕರೆಕ್ಟ್. ವೇರ್ ಎವರ್ ಅಕ್ಸೆಸಿಬಲ್ ಸೈಟ್ಸ್ ಅಂತೀವಿ, ಫಾರ್ ಇನ್ಸ್ಟೆನ್ಸ್ ಓರಲ್ ಕ್ಯಾವಿಟಿ ಅಥವಾ ದೇಹದಲ್ಲಿ ನಿಮಗೆ ಸ್ಕಿನ್ ಅಲ್ಲಿ ಆ ತರ ಬರೋ ಕ್ಯಾನ್ಸರ್ ಜಲ್ದಿ ಗೊತ್ತಾಗೋದುಂಟು. ಬಟ್ ಸಪೋಸ್ ಲೈಕ್ ಬಾಯಲ್ಲಿ ಇವಾಗ ಟೊಬ್ಯಾಕೊ ಸ್ಮೋಕಿಂಗ್ ಅಥವಾ ಆಲ್ಕೋಹಾಲ್ ಇಂಜೆಕ್ಷನ್, ಟೊಬ್ಯಾಕೊ ಸ್ಮೋಕಿಂಗ್, ಚೂಯಿಂಗ್, ಇದು ಓರಲ್ ಕ್ಯಾನ್ಸರ್ಗೆ ನಿಮಗೆ ಓರಲ್ ಕ್ಯಾನ್ಸರ್ಸ್ ಬರ್ಬೋದು. ಬಟ್ ಅದು ರೆಗ್ಯುಲರ್ ಆಗಿ ಚೆಕ್ ಮಾಡ್ತಿದ್ರೆ ಓರಲ್ ಕ್ಯಾವಿಟಿ ನಿಮಗೆ ಅಲ್ಸರ್ಸ್ ಫಾರ್ಮೇಷನ್ ಆದ್ರೆ ಅಥವಾ ವೈಟ್ ಪ್ಯಾಚಸ್, ಕ್ಯಾನ್ಸರ್ ಬರೋ ಮುಂಚೆ ನಿಮಗೆ ವೈಟ್ ಪ್ಯಾಚಸ್ ಕಾಣಿಸ್ಕೊಂಡಿರುತ್ತೆ. ಸೊ ಅದನ್ನ ನೀವು ಇಮಿಡಿಯೇಟ್ ಡಾಕ್ಟರ್ ಹತ್ರ ಚೆಕ್ ಮಾಡ್ಕೊಂಡು ನೀವು ತಡೆಗಟ್ಬೋದು. ಅಕಸ್ಮಾತ್ ಏನಾದರೂ ಹೊಟ್ಟೆಯಲ್ಲಿ ಸ್ಟಮಕ್ ಕ್ಯಾನ್ಸರ್ಸ್ ಅಥವಾ ಅನ್ನನಾಳದಲ್ಲಿ ಅಥವಾ ಲಂಗ್ಸ್ ಅಲ್ಲಿ ಕ್ಯಾನ್ಸರ್ ಬಂದ್ರೆ ಅದು ಗೊತ್ತಾಗೋದು ತುಂಬಾ ಕಷ್ಟ. ಅಡ್ವಾನ್ಸ್ ಸ್ಟೇಜಸ್ ಅಲ್ಲಿ ನಿಮಗೆ ತಿಳಿದು ಬರುತ್ತೆ ಕ್ಯಾನ್ಸರ್ ಇದೆ ಅಂತ. ಬಟ್ ಆಫ್ ಕೋರ್ಸ್ ಯು ಹ್ಯಾವ್ ನೌ ಫಾರ್ ಸರ್ಟನ್ ಕ್ಯಾನ್ಸರ್ಸ್, ಫಾರ್ ಇನ್ಸ್ಟೆನ್ಸ್ ಪ್ರಾಸ್ಟೇಟ್ಗಾಗಲಿ ಅಥವಾ ಕೋಲರೆಕ್ಟಲ್ ಕ್ಯಾನ್ಸರ್ಸ್ ಆಗಲಿ, ಯು ಹ್ಯಾವ್ ಸ್ಕ್ರೀನಿಂಗ್, ಬ್ರೆಸ್ಟ್ ಕ್ಯಾನ್ಸರ್ಗಾಗಲಿ ಸ್ಕ್ರೀನಿಂಗ್ ಮೆಥಡಾಲಜೀಸ್ ಇದಾವೆ. ಸೊ ಇದರಿಂದ ನಿಮಗೆ ಜಲ್ದಿ ಗೊತ್ತಾಗೋದುಂಟು, ಹೇಗೆ ನಿಮಗೆ ಜಲ್ದಿ ಡಿಟೆಕ್ಟ್ ಮಾಡಿ. ಈಗ ಸಾಮಾನ್ಯವಾಗಿ ಒಬ್ಬ ನಾರ್ಮಲ್ ಪರ್ಸನ್ಗೆ ಕ್ಯಾನ್ಸರ್ ಬಗ್ಗೆ ಅಷ್ಟೊಂದು ಮಾಹಿತಿ ಇರೋದಿಲ್ಲ, ನಾಲೆಜ್ ಇರೋದಿಲ್ಲ. ಬಟ್ ಆದ್ರೆ ಅವರಿಗೆ ಕ್ಯಾನ್ಸರ್ ಅಟ್ಯಾಕ್ ಆಗ್ತಾ ಇದೆ ಅನ್ನೋದ್ರ ಗೊತ್ತಾಗಬೇಕು ಅಂದ್ರೆ ಏನ್ ಚೇಂಜಸ್ ಆಗ್ಬಹುದು ಅಂತ? ಮುಖ್ಯವಾಗಿ ಏನ್ ಚೇಂಜಸ್ ನೋಡಿ, ಇವಾಗ ಕ್ಯಾನ್ಸರ್ಸ್ ಅಂದ್ರೆ ಸುಮಾರು ಯು ಕ್ಯಾನ್ ಜಸ್ಟ್ ಹೆಡ್ ಅಂಡ್ ನೆಕ್ ಕ್ಯಾನ್ಸರ್ಸ್, ಮೇನ್ ಕ್ಯಾನ್ಸರ್ಸ್ ಕಾಣಿಸೋದು ಸಮಾಜದಲ್ಲಿ. ಹೆಡ್ ಅಂಡ್ ನೆಕ್ ಕ್ಯಾನ್ಸರ್ಸ್ ಮತ್ತೆ ಸರ್ವೈಕಲ್ ಕ್ಯಾನ್ಸರ್ಸ್.
ವುಮೆನ್ ಅಲ್ಲಿ ಹೈಯೆಸ್ಟ್ ಕ್ಯಾನ್ಸರ್ಸ್ ಇನ್ ಇಂಡಿಯಾ ಸರ್ವೈಕಲ್ ಕ್ಯಾನ್ಸರ್ಸ್, ಅದು ಬಿಟ್ಟರೆ ಹೆಡ್ ಅಂಡ್ ನೆಕ್ ಕ್ಯಾನ್ಸರ್ಸ್, ಮತ್ತೆ ಅನ್ನದ ನಾಳದ ಕ್ಯಾನ್ಸರ್ಸ್, ಮತ್ತೆ ಲಂಗ್ ಕ್ಯಾನ್ಸರ್ಸ್. ದೀಸ್ ಕ್ಯಾನ್ಸರ್ಸ್ ಹೇಗೆ ಗುರುತು ಹಿಡಿಯೋದು ಸಾಧ್ಯ ಅಂದರೆ, ಇವಾಗ ಫಾರ್ ಇನ್ಸ್ಟೆನ್ಸ್ ಕತ್ತು ಮತ್ತೆ ಮುಖದ ಕ್ಯಾನ್ಸರ್ಸ್ ಬಂದರೆ ಯು ಕ್ಯಾನ್ ಡಿಟೆಕ್ಟ್ ಬೈ ಅಲ್ಸರ್ಸ್ ಬರ್ಬೋದು, ಮತ್ತೆ ನೋವಾಗ್ಬೋದು, ಮತ್ತೆ ನುಂಗ್ಲಿಕ್ಕೆ ಕಷ್ಟ ಆಗ್ಬೋದು, ವಾಯ್ಸ್ ಚೇಂಜ್ ಆಗ್ಬೋದು, ಹೋರ್ಸ್ನೆಸ್ ಆಫ್ ವಾಯ್ಸ್ ಅಂತೀವಿ. ಈ ಥರ ಒಂದು ಬದಲಾವಣೆಗಳು ಕಾಣಿಸ್ಬೋದು. ಸರ್ವೈಕಲ್ ಕ್ಯಾನ್ಸರ್ಸ್ ಅಂದರೆ ಈ ಗರ್ಭಕೋಶ ತುದಿಯಲ್ಲಿ ಬರೋ ಕ್ಯಾನ್ಸರ್. ಸೊ ಅದು ಬರೋದಾದ್ರೆ ಹೆಂಗಸರಿಗೆ ಯೂಶಲಿ ದೇ ಹ್ಯಾವ್ ವೈಟ್ ಡಿಸ್ಚಾರ್ಜ್, ಬಿಳಿ ಮುಟ್ಟು, ಮತ್ತೆ ಎವ್ರಿ ಮಂತ್ ಮುಟ್ಟಾಗ್ತಿರುತ್ತಲ್ಲ, ಮಧ್ಯದಲ್ಲಿ ಅನೇಕ ಬಾರಿ ಮುಟ್ಟಾಗೋ ಚಾನ್ಸಸ್ ಉಂಟು. ಇರ್ರೆಗ್ಯುಲರ್ ಪೀರಿಯಡ್ಸ್. ಮತ್ತೆ ಗಂಡನ ಜೊತೆ ಸೇರ್ಬೇಕಾದ್ರೆ ಬ್ಲೀಡಿಂಗ್ ಆಗೋ ಚಾನ್ಸಸ್ ಉಂಟು. ದಟ್ಸ್ ದ ಫಸ್ಟ್ ಸಿಂಪ್ಟಮ್ ಸಮಟೈಮ್ಸ್. ಸೊ ಈ ತರ ಲಂಗ್ ಕ್ಯಾನ್ಸರ್ಸ್ ಆದ್ರೆ ರಕ್ತದ ಸ್ಫುಟಮಲ್ಲಿ ರಕ್ತ ಬರ್ಬೋದು, ಉಸಿರಾಡೋದು ಕಷ್ಟ ಆಗ್ಬೋದು, ಮತ್ತೆ ಬ್ರೆತ್ಲೆಸ್ನೆಸ್ ಆಗ್ಬೋದು, ಈ ತರ ಪ್ರಾಬ್ಲಮ್ಸ್ ಬರ್ಬೋದು. ಸ್ಟಮಕ್ ಕ್ಯಾನ್ಸರ್ ಆದ್ರೆ ಜೀರ್ಣ ಆಗೋದಿಲ್ಲ, ಊಟ ಸೇರಿದಾಗ ಹೊಟ್ಟೆ ತುಂಬಿತು ಅನ್ಸುತ್ತೆ, ಬಿಕಾಸ್ ಅಲ್ಲಿ ಮಾಸ್ ಇದೆ ಹೊಟ್ಟೆಲಿ, ವಿಚ್ ಇಸ್ ನಾಟ್ ಅಲೋಯಿಂಗ್ ಟು ಡೈಜೆಸ್ಟ್, ಇಸ್ ನಾಟ್ ಅಲೋಯಿಂಗ್ ಟು ಗೋ ಫಾರ್ವರ್ಡ್. ಸೊ ಆ ಥರ. ಮತ್ತೆ ರೆಕ್ಟಲ್ ಕ್ಯಾನ್ಸರ್ಸ್, ನಾವು ಮಲಮೂತ್ರ ಹೊರಗಡೆ ಸ್ಟೂಲ್ಸ್ ಹೊರಗಡೆ ಹೋಗೋ ಜಾಗದಲ್ಲಿ ಕ್ಯಾನ್ಸರ್ಸ್ ಆಗೋ ಚಾನ್ಸ್ ಉಂಟು, ಅಲ್ಲಿ ಅವ್ರಿಗೆ ಬ್ಲೀಡಿಂಗ್ ಆಗ್ಬೋದು ಸ್ಟೂಲ್ಸ್ ಅಲ್ಲಿ. ಮತ್ತೆ ಅಲ್ಲಿ ಬ್ಲಾಕ್ ಆಗೋದ್ರಿಂದ, ಗಡ್ಡೆ ಇರೋದ್ರಿಂದ ಸಡನ್ ಆಗಿ ಫುಡ್ ಪಾರ್ಟಿಕಲ್ ಸೇರ್ಕೊಳ್ಳುತ್ತೆ, ಬಟ್ ಈಸಿಯಾಗಿ ಎವ್ಯಾಕ್ಯುಯೇಟ್ ಆಗಲ್ಲ ಬಾತ್ರೂಮ್ಗೆ ಹೋದಾಗ. ಸೊ ಅಲ್ಲೇ ಉಚ್ಕೊಂಡ್ರೆ ಏನಾಗುತ್ತೆ, ಸಡನ್ ಆಗಿ ಒಂದೇ ಸಲ ಒಂದು ಇದು ಪೆರಿಸ್ಟಾಲಿಸಿಸ್ ಆಗ್ತಿರ್ತಲ್ಲ ನಮ್ಮ ಬಬಲ್ ಮೂವ್ಮೆಂಟ್ಸ್, ಆ ಮೂವ್ಮೆಂಟ್ಸ್ಗೆ ಸಡನ್ ಆಗಿ ಆದಾಗ ಡಯರಿಯಾ ತರ ಆಗುತ್ತೆ, ಮತ್ತೆ ಕಾನ್ಸ್ಟಿಪೇಷನ್ ಆಗುತ್ತೆ, ಮತ್ತೆ ಡಯರಿಯಾ ಆಗುತ್ತೆ. ಈ ತರ ವೇರಿಯಸ್ ಚೇಂಜಸ್ ಗೊತ್ತಾಗ್ತಿರುತ್ತೆ. ಸೊ ಇದು ನಿಮಗೆ ಕಾಣಿಸ್ಕೋಬಹುದು ಕೋಲರೆಕ್ಟಲ್ ಕ್ಯಾನ್ಸರ್ಸ್ ಅಲ್ಲಿ. ಓಕೆ, ಸಾಮಾನ್ಯವಾಗಿ ಮಹಿಳೆಯರಲ್ಲಿ ಹೆಚ್ಚು ಕಾಡುವಂತಹ ಕ್ಯಾನ್ಸರ್ ಅಂದ್ರೆ ಬ್ರೆಸ್ಟ್ ಕ್ಯಾನ್ಸರ್ ಕೂಡ ಇತ್ತೀಚೆಗೆ ಹೆಚ್ಚು ನೋಡ್ತಾ ಇದ್ದೀವಿ. ಬ್ರೆಸ್ಟ್ ಕ್ಯಾನ್ಸರ್ಗೆ ಯಾವ ರೀತಿ ಸಿಂಪ್ಟಮ್ಸ್ ಅಥವಾ ಯಾವ ರೀತಿ ಗೊತ್ತಾಗುತ್ತೆ ಅಂತ, ಏನ್ ರೀಸನ್ಸ್ ಇದಕ್ಕೆ, ಯಾವ ಕಾರಣಕ್ಕೆ ಈ ರೀತಿ ಕ್ಯಾನ್ಸರ್ಗಳು ಬರೋದು ಅಂತ? ರೀಸನ್ಸ್ ಬ್ರೆಸ್ಟ್ ಕ್ಯಾನ್ಸರ್ಗೆ ಮಾಲಿಕ್ಯುಲರ್ ಲೆವೆಲಲ್ಲಿ ಸ್ವಲ್ಪ ಅಫ್ಕೋರ್ಸ್ ಮ್ಯೂಟೇಷನ್ ಇದ್ದೇ ಇರ್ತದೆ DNA ಅಲ್ಲಿ. BRCA1, 2 ವೇರಿಯಸ್ ಜೀನ್ಸ್ ಇದಾವೆ. ಸೊ ಅದರಲ್ಲಿ ಕೂಡ ಬದಲಾವಣೆ ಆದರೆ ಯು ಕ್ಯಾನ್ ಗೆಟ್ ಬ್ರೆಸ್ಟ್ ಕ್ಯಾನ್ಸರ್ಸ್. ಫ್ಯಾಮಿಲಿಯಲ್ಲಿ ರನ್ ಆಗುತ್ತೆ ಬ್ರೆಸ್ಟ್ ಕ್ಯಾನ್ಸರ್ಸ್. ಹೆರಿಡಿಟರಿ ಕೂಡ ಬರಬಹುದು. ಹೌದು, ಬ್ರೆಸ್ಟ್ ಕ್ಯಾನ್ಸರ್ಸ್ ಹೆರಿಡಿಟರಿ. ಸೊ ವೆರಿ ಇಂಪಾರ್ಟೆಂಟ್ ಟು ಆಸ್ಕ್ ಫ್ಯಾಮಿಲಿ ಹಿಸ್ಟ್ರಿ. ಮದರ್ಗೆ ಏನಾದರೂ ಇದ್ರೆ ಚೆಕಪ್ ಮಾಡ್ಕೋಬೇಕು, ಸಿಸ್ಟರ್ಸ್ಗೆ ಇದ್ರೆ ಚೆಕಪ್ ಮಾಡ್ಕೋಬೇಕು. ಸೊ ಬೆಸ್ಟ್ ವೇ ಟು ಗೋ ಅಬೌಟ್ ಇಟ್ ಫಿಸಿಕಲ್ ಎಕ್ಸಾಮಿನೇಷನ್. ಲೇಡೀಸು ಅವ್ರು ಹೇಗೆ ಚೆಕ್ ಮಾಡ್ಕೋಬೇಕು ಅಂತ ಡಾಕ್ಟ್ರನ್ನ ಕೇಳಿ ತಿಳ್ಕೊಂಡ್ರೆ, ಬ್ರೆಸ್ಟ್ ಎಕ್ಸಾಮಿನೇಷನ್ ಹೇಗೆ ಮಾಡ್ಕೋಬೋದು ಅಂತ ಸಣ್ಣ ಗಂಟಿದ್ದಾಗಲೇ ತೋರಿಸ್ಕೊಂಡ್ರೆ ಒಳ್ಳೆಯದು. ಮತ್ತು ದೊಡ್ಡ ಬೆಳವಣಿಗೆ ಆಗಿದ ತಕ್ಷಣ ಒಂದ್ಸಲಿ ನಿಪ್ಪಲಲ್ಲಿ ಡಿಸ್ಚಾರ್ಜ್ ಬರ್ಬೋದು, ಬ್ಲಡಿ ಡಿಸ್ಚಾರ್ಜ್ ಬರ್ಬೋದು, ಬ್ಲಡ್ ಟಿಂಜ್ ಡಿಸ್ಚಾರ್ಜ್. ಸೊ ಆ ಥರದ್ದು ಆಗ್ಬೋದು. ಮತ್ತು ಇದರಿಂದ ಸ್ಕ್ರೀನಿಂಗ್ ಆ್ಯಕ್ಚುಲಿ ಅಮೆರಿಕನ್ ಕ್ಯಾನ್ಸರ್ ಸೊಸೈಟಿ ರೆಕಮೆಂಡ್ ಮಾಡೋದೇನೆಂದರೆ 40 years ನಂತರ ಎವ್ರಿ ಇಯರ್ ಆನ್ಯುವಲ್ ಆಗಿ ಮ್ಯಾಮೋಗ್ರಾಮ್ ಮಾಡ್ಕೊಂಡ್ರೆ ಒಳ್ಳೇದು ಅಂತ. ಸೊ ದೇ ಕ್ಯಾನ್ ಡಿಟೆಕ್ಟ್ ರೆಗ್ಯುಲರ್ ಚೆಕಪ್ ಅಲ್ಲಿ ಇದ್ರೆ ಯಾವುದೇ ರೀತಿ ಭಯ ಪಡಬೇಕಾಗಿಲ್ಲ. ಯಾಕಂದ್ರೆ ಬ್ರೆಸ್ಟ್ ಕ್ಯಾನ್ಸರ್ ಒನ್ ಅಡ್ವಾಂಟೇಜ್ ಏನು ಅಂದರೆ ಅರ್ಲಿ ಸ್ಟೇಜ್ ಡಿಟೆಕ್ಟ್ ಆದರೆ ದೇ ಆಲ್ವೇಸ್ ಹ್ಯಾವ್ ವೆರಿ ಗುಡ್ ಕ್ಯೂರ್ನೆಸ್. ಓಕೆ ಡಾಕ್ಟರ್, ನಿಮ್ಮ ಜೊತೆ ಮತ್ತಷ್ಟು ಮಾತಾಡ್ತೀನಿ. ನಿಜಕ್ಕೂ ಕ್ಯಾನ್ಸರ್ ಅನ್ನುವಂಥ ಕಾಯಿಲೆಯ ಪರಿಣಾಮಗಳಿಗಿಂತಲೂ ಈ ಕಾಯಿಲೆ ಬಗ್ಗೆ ಇರುವಂತಹ ಭಯಾನೇ ಮನುಷ್ಯನನ್ನ ಅರ್ಥ ಹಿಂಡಿ ಮಾಡಿಬಿಡುತ್ತೆ. ಹಾಗಾದ್ರೆ ಕ್ಯಾನ್ಸರ್ ಗೊತ್ತಾದ ನಂತರ ಯಾವ ರೀತಿ ಚಿಕಿತ್ಸೆ ಪಡೆದುಕೋಬೇಕು ಇದ್ರ ಬಗ್ಗೆ ಕೂಡ ಮಾತಾಡ್ತೀವಿ. ಅದಕ್ಕೂ ಮೊದಲು ಒಂದು ಸಣ್ಣ ವಿರಾಮ.